ದರ್ಶನ್ ಅಭಿಮಾನಿಗಳು ಮತ್ತೆ ತಮ್ಮ ಹಳೆಯ ವರ್ಷೆ ಮುಂದುವರೆಸಿದ್ದಾರೆ. ಈ ಹಿಂದೆ ಧ್ರುವ ಸರ್ಜಾ, ಕಿಚ್ಚ ಸುದೀಪ್ ಸೇರಿದಂತೆ ಹಲವು ಸ್ಟಾರ್ಗಳು ಭಾಗವಹಿಸುವ ಕಾರ್ಯಕ್ರಮಗಳಲ್ಲಿ ಡಿವಾಸ್ ಅಂತ ಘೋಷಣೆ ಕೂಗ್ತಾ ಇದ್ರು. ಇದೀಗ ಯುವರಾಜ್ ಕುಮಾರ್ ಭಾಗವಹಿಸಿರೋ ಕಾರ್ಯಕ್ರಮದಲ್ಲೂ ಜೈ ಡಿವಾಸ್ ಅಂತ ಘೋಷಣೆ ಕೂಗುವ ಕೆಲಸ ಮಾಡಿದ್ದಾರೆ. ಆದರೆ ವೇದಿಕೆ ಮೇಲೆ ಇದ್ದ ಯುವರಾಜ್ ಕುಮಾರ್ ಈ ಪರಿಸ್ಥಿತಿಯನ್ನ ಕೂಲ್ ಆಗಿಯೇ ಹ್ಯಾಂಡಲ್ ಮಾಡಿದ್ದಾರೆ. ಯಾವುದೇ ಅಸೂಯೆಯನ್ನಾಗ್ಲಿ ಅಥವಾ ಕೋಪವನ್ನಾಗ್ಲಿ ಹೊರಹಾಕದ ಯುವರಾಜ್ ಕುಮಾರ್ ಸೈಲೆಂಟ್ ಆಗಿಯೇ ಇದ್ರು ಮತ್ತು ಕೂಗುವ ಜನರಿಗೆ ಕೂಗಲು ಬಿಟ್ರು. ನಂತರ ಇಲ್ಲಿ ಸಾಕಷ್ಟು ನಟರ ಅಭಿಮಾನಿಗಳು ಬಂದಿದ್ದಾರೆ ಅಂತ ಪ್ರತಿಕ್ರಿಯೆ ನೀಡಿದ್ರು. ಆ ಮೂಲಕ ಎಲ್ಲ ಸ್ಟಾರ್ ಅಭಿಮಾನಿಗಳಿಗೂ ಗೌರವ ಕೊಟ್ರು. ಜೊತೆಗೆ ಅಪ್ಪು ಸಿನಿಮಾದ ಡೈಲಾಗ್ ಹೊಡೆದು ಅಪ್ಪು ಅಭಿಮಾನಿಗಳು ಖುಷಿಯಿಂದ ಕೂಗುವಂತೆ ಮಾಡಿದ್ರು. ಇಷ್ಟಾದ್ರೂ ದರ್ಶನ್ ಅಭಿಮಾನಿಗಳು ಮಾತ್ರ ಡಿಬಾಸ್ ಅಂತ ಕೂಗೋದನ್ನ ನಿಲ್ಲಿಸಲಿಲ್ಲ. ಇದರ ಜೊತೆಗೆ ಅಪ್ಪು ಅಭಿಮಾನಿಗಳು ಕೂಡ ಅಪ್ಪು ಮತ್ತು ಯುವರಾಜ್ ಕುಮಾರ್ ಪರ ಘೋಷಣೆ ಕೂಗಿದ್ರು. ಒಟ್ಟಿನಲ್ಲಿ ದರ್ಶನ್ ಫ್ಯಾನ್ಸ್ ಮತ್ತೆ ತಮ್ಮ ನೆಚ್ಚಿನ ನಟನ ಪರ ಘೋಷಣೆ ಕೂಗೋದನ್ನ ಶುರು ಮಾಡಿದ್ದು ಇದು ಎಲ್ಲಿಗೆ ಬಂದು ತಲುಪುತ್ತೋ ಕಾದ್ ನೋಡಬೇಕು. ದರ್ಶನ್ ಜೈಲಿನಲ್ಲಿದ್ದಾಗ ಅಂಜನಾದ್ರಿ ಪರ್ವತದಲ್ಲಿ ನಡೆದ ಘಟನೆ ಒಂದನ್ನು ಇಲ್ಲಿ ಹೇಳಲೇಬೇಕು. ಆ ದಿನ ಇಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ದರ್ಶನ್ ಅಭಿಮಾನಿಗಳ ಕ್ರೇಜ್ ಜೋರಾಗಿತ್ತು. ಅಲ್ಲಿಯೂ ದರ್ಶನ್ ಅಭಿಮಾನಿಗಳು ಡಿಬಾಸ್ ಅಂತ ಘೋಷಣೆ ಕೂಗ್ತಾ ಇದ್ರು. ಈ ಹಿಂದೆ ಕೂಡ ಹಲವು ಬಾರಿ ದರ್ಶನ್ ಫ್ಯಾನ್ಸ್ ಇದೇ ರೀತಿ ಮಾಡಿದ್ದಾರೆ. ದರ್ಶನ್ ಜೈಲಿನಲ್ಲಿದ್ದಾಗ ದರ್ಶನ್ ಅಭಿಮಾನಿಗಳು ಹನುಮ ಜನ್ಮಸ್ಥಳವಾದ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಪರ್ವತಕ್ಕೆ ಹೋಗಿ ದರ್ಶನ್ಗೆ ಜಾಮೀನು ಸಿಗ್ಲಿ ಎಂದು ಹರಕೆ ಹೊತ್ತಿದ್ರು. ದೇವರ ಸನ್ನಿಧಿಯಲ್ಲಿ ಕೆಲ ಅಭಿಮಾನಿಗಳು ಹಂಗಾಮ ಜೋರಾಗಿತ್ತು. ದೇವರ ಸನ್ನಿಧಿಯಲ್ಲಿಯೇ ಹುಚ್ಚು ಫ್ಯಾನ್ಸ್ ಜೈ ಡಿಬಾಸ್ ಅಂತ ಕೂಗಿದ್ರು. ಮಾಲೆ ಹಾಕಿ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗುವ ಬದಲು ನಟರ ಹೆಸರು ಕೂಗಿ ಘೋಷಣೆ ಮಾಡಿದ್ರು. ನಂತರ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಕೂಡ ಹಿಂದೆ ಬೀಳಲಿಲ್ಲ. ಪರಸ್ಪರ ಎದುರುಬೆದುರಾಗಿ ಘೋಷಣೆ ಕೂಗಿದ ಅಪ್ಪು ಡಿಬಾಸ್ ಅಭಿಮಾನಿಗಳು ಹಂಗಾಮ ಕ್ರಿಯೇಟ್ ಮಾಡಿದ್ರು. ಆಂಜನೇಯ ಸನ್ನಿಧಿಯಲ್ಲಿ ಇದು ಬೇಕಿತ್ತ ಅಂತ ಉಳಿದ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ದೇವರ ಸನ್ನಿಧಿಯಲ್ಲಿ ಡಿಬಾಸ್ ಎಂದು ಘೋಷಣೆ ಕೂಗಿದ ಬಳಿಕ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಜೈ ಅಪ್ಪು ಎಂದು ಘೋಷಣೆ ಕೂಗಿದ್ರು. ಮಾಲೆ ಹಾಕಿ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗುವ ಬದಲು ನಟರ ಹೆಸರು ಕೂಗಿ ಘೋಷಣೆ ಮಾಡಿದ್ರು. ದರ್ಶನ್ ಅಭಿಮಾನಿಗಳು ಬೇರೆ ಸ್ಟಾರ್ ನಟರು ಭಾಗವಹಿಸುವ ಕಾರ್ಯಕ್ರಮಗಳಲ್ಲಿ ಡಿವೋರ್ಸ್ ಅಂತ ಅದ್ಯಾಕೆ ಕೂಗ್ತಾರೋ ಗೊತ್ತಿಲ್ಲ. ಇದರಿಂದ ಕೆಲವು ಸ್ಟಾರ್ ನಟರು ಮುಜುಗರಕ್ಕೂ ಒಳಗಾಗಿದ್ದೂ ಇದೆ. ಧ್ರುವ ಸರ್ಜಾ ಮಾರ್ಟಿನ್ ಚಿತ್ರದ ಪ್ರಚಾರಕ್ಕೆ ಅಂತ ಹೋದ ಕಡೆ ಕೂಡ ಡಿವೋರ್ಸ್ ಎನ್ನುವ ಘೋಷಣೆಗಳು ಕೇಳಿ ಬಂದಿದ್ವು. ಈ ಹಿಂದೆ ಸುದೀಪ್ ಭಾಗವಹಿಸುವ ಕಾರ್ಯಕ್ರಮಗಳಲ್ಲೂ ದರ್ಶನ್ ಅಭಿಮಾನಿಗಳು ಇದೇ ರೀತಿ ಘೋಷಣೆ ಕೂಗಿದ ಹಲವು ಉದಾಹರಣೆಗಳಿವೆ. ಆದರೆ ಅದೊಮ್ಮೆ ನಟ ಪ್ರಥಮ್ ಮಾಧ್ಯಮಗಳ ಜೊತೆ ಮಾತನಾಡುವಾಗ ಅಲ್ಲೇ ಇದ್ದ ಅಭಿಮಾನಿಯೊಬ್ಬ ಜೈ ಡಿಬಾಸ್ ಅಂದಿದ್ದ. ಈ ವೇಳೆ ಗರಂ ಆಗಿದ್ದ ನಟ ಪ್ರಥಮ್ ಯಾರೋ ಒಬ್ಬ ಕುಡಿದು ಇಲ್ಲಿಗೆ ಬಂದಿದ್ದಾನೆ ಅಂತ ಕ್ಲಾಸ್ ತೆಗೆದುಕೊಂಡಿದ್ರು. ನೀವೆಲ್ಲರೂ ಕನ್ನಡಿಗರು, ನನಗೆ ಮಾಧ್ಯಮದವರು ಬಾಸ್, ನಿಮಗೆ ಅಂದ್ರೆ ಜನರಿಗೆ ಅವರ ಅಮ್ಮ ಮನೆ ಬಾಸ್ ಅಂದಿದ್ರು ಪ್ರಥಮ್. ಜನರು ನಮ್ಮನ್ನು ನೋಡಿದ್ರಷ್ಟೇ ನಾನು ಇಲ್ಲಿ ನಟರಾಗ್ತೇವೆ, ನಾವು ನಟರಷ್ಟೇ, ಇಲ್ಲಿ ಯಾರನ್ನೂ ಕೂಡ ದೇವರನ್ನಾಗಿ ಮಾಡಬೇಡಿ ಅಂತ ಪ್ರಥಮ್ ಬುದ್ಧಿ ಹೇಳಿದ್ರು. ನಿಮ್ಮ ಅಪ್ಪ ಅಮ್ಮ ನಿಮಗೆ ಬಾಸ್, ಕರ್ನಾಟಕದಲ್ಲಿ ಕನ್ನಡ ಬಾಸ್, ನೀವೆಲ್ಲರೂ ನಮಗೆ ಬಾಸ್, ಇಲ್ಲಿ ಯಾರು ಕನ್ನಡಿಗರಲ್ಲದ ಬೇರೆಕೆಗಳು ಇದ್ರೂ ಅವರು ನನಗೆ ಬಾಸ್ ಅಲ್ಲ ಎಂದು ಪ್ರಥಮ್ ಕೋಪದಲ್ಲೇ ಮಾತನಾಡಿದ್ರು. ಕಲಾವಿದರನ್ನು ಕಂಡಾಗ ಮಾತನಾಡಿಸಿ ಅವರನ್ನು ದೇವರಂತೆ ಪೂಜಿಸಬೇಡಿ ಅಂತ ಪ್ರಥಮ್ ಹೇಳಿದ್ರು. ಇದಾದ ಬಳಿಕ ಪ್ರಥಮ್ ಮತ್ತು ದರ್ಶನ್ ಅಭಿಮಾನಿಗಳ ನಡುವೆ ಆಗಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಮರ ನಡೀತಾನೆ ಇರುತ್ತೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.